ಹಲೋ ಸ್ನೇಹಿತರೆ, ನಮಸ್ಕಾರ. ಛಾಯಾ ರುಚಿಲೋಕ ಚಾನಲ್ಗೆ ಸ್ವಾಗತ. ನಾನಿವತ್ತಿನ ದಿನ ನಿಮಗೆ ಕಡಲೆಬೇಳೆ ವಡೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ವಡೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಸಂಜೆ ಟೀ ಟೈಮ್ಗೆ ಅಥವಾ ಊಟಕ್ಕೆ ನೆಂಚ್ಕೊಳ್ಳಿಕ್ಕೆ ಅಥವಾ ಹಬ್ಬಗಳ ಸಂದರ್ಭದಲ್ಲಿ ಈ ವಡೆಯನ್ನು ತಯಾರು ಮಾಡ್ಕೋಬೋದು. ಅತ್ಯಂತ ಸುಲಭ ವಿಧಾನದಲ್ಲಿ ರುಚಿಯಾದಂಥ ವಡೆಗಳನ್ನು ಮಾಡೋದು ಹೇಗೆ ಅಂತ ನೋಡೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ, ಬೇಕಾಗುವಂಥ ಪದಾರ್ಥಗಳನ್ನು ನೋಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಅಂದರೆ ನೀರು ಕುಡಿಲಿಕ್ಕೆ ಯೂಸ್ ಮಾಡ್ತೀವಲ್ಲ ಕಪ್, ಆ ಕಪ್ಪಿನ ಅಳತೆಯಲ್ಲಿ 1 ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದನ್ನು 1 ಗಂಟೆಗಳ ಕಾಲ ನೆನೆ ಹಾಕಿಟ್ಟಿದ್ದೀನಿ. 1 ಗಂಟೆಗಳ ಕಾಲ ಮಾತ್ರ ನೆನೆದ್ರೆ ಸಾಕಾಗುತ್ತೆ. ಜಾಸ್ತಿ ಅಂದರೆ 2 ಗಂಟೆಗಳ ಕಾಲ ನೆನೆಸ್ಬೋದು. ಅದಕ್ಕಿಂತ ಜಾಸ್ತಿ ನೆನೆಸ್ಬೇಡಿ. 3, 4, 5 ಅವರ್ಸ್ ಎಲ್ಲ ನೆನೆ ಹಾಕಿಬಿಟ್ರೆ ಅದು ಕಡಲೆಬೇಳೆ ನೀರು ಜಾಸ್ತಿ ಹೀರ್ಕೊಂಡು ವಡೆಗಳೆಲ್ಲ ಮೆತ್ತಗಾಗುವಂಥ ಚಾನ್ಸಸ್ ಇರುತ್ತೆ. 1 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಬ್ಬಾಸಿಗೆ ಸೊಪ್ಪು 3/4 ಬೌಲು, ಸುಮಾರು 1 ಕಟ್ಟಷ್ಟು ಸಬ್ಬಾಸಿಗೆ ಸೊಪ್ಪನ್ನ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. 4 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವಿನ ಸೊಪ್ಪು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಖಾರದ ಪುಡಿ 1 ಟೀ ಸ್ಪೂನ್, ಗರಂ ಮಸಾಲ ಪೌಡರ್ ಅರ್ಧ ಟೀ ಸ್ಪೂನ್. ಇಷ್ಟು ಪದಾರ್ಥಗಳು ಬೇಕಾಗುತ್ತೆ. ಇದ್ರ ಜೊತೆಗೆ ವಡೆ ಕರೀಲಿಕ್ಕೆ ಎಣ್ಣೆ ಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಅಂದರೆ ಬಜ್ಜಿ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು. ಈಗ ಕಡಲೆಬೇಳೆನ ಈ ರೀತಿ ಬಸಿ ಹಾಕುವಂಥ ಪ್ಲೇಟ್ ಇಟ್ಟು ಅದರಲ್ಲಿರುವಂಥ ನೀರನ್ನು ಬೇರ್ಪಡಿಸ್ಕೊಳ್ಳೋಣ. ಇದರಲ್ಲಿರುವಂಥ ನೀರಿನ ಅಂಶವನ್ನು ಪೂರ್ತಿಯಾಗಿ ತೆಗಿಬೇಕಾಗತ್ತೆ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಗ್ರೈಂಡ್ ಮಾಡಲಿಕ್ಕೆ ಈಸಿ ಆಗಲಿಕ್ಕೆ ಸಣ್ಣ ಮಿಕ್ಸಿ ಜಾರ್ ಇರುತ್ತಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಮಿಕ್ಸಿ ಜಾರ್ನ ಅರ್ಧ ಭಾಗದಷ್ಟು ಮಾತ್ರ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಳ್ಳುವಾಗ ಅದನ್ನು ತುಂಬ ಸಾಫ್ಟಾಗಿ ಮಾಡ್ಕೋಬಾರ್ದು, ತರಿಯಾಗಿ ಮಾಡ್ಕೋಬೇಕು. ನೋಡಿ, ಹೀಗೆ ಮುಟ್ಟಿದ್ರೆ ಕಡಲೆಬೇಳೆ, ಒಂದೊಂದು ಕಡಲೆಬೇಳೆ ಕೂಡ ಮಧ್ಯದಲ್ಲಿ ಸಿಗ್ತಾ ಇರಬೇಕು. ಆ ರೀತಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ತರಿಯಾಗಿರಬೇಕು. ಆ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ. ಉಳಿದಿರೋ ಅಂಥ ಕಡಲೆಬೇಳೆನ ಕೂಡ ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಕಡಲೆಬೇಳೆ ರುಬ್ಬುವಾಗ ಅದಕ್ಕೆ ನೀರು ಸೇರಿಸಬಾರ್ದು. ನೀರು ಸೇರಿಸದೆ ಹಾಗೆ ರುಬ್ಬಿ, ನೀರೇನಾದರೂ ಸೇರಿಸ್ಬಿಟ್ರೆ ವಡೆ ಸಾಫ್ಟ್ ಆಗೋಂಥ ಚಾನ್ಸಸ್ ಇರುತ್ತೆ. ನೋಡಿ, ಕಡಲೆಬೇಳೆಯಲ್ಲಿ 1 ಸ್ಪೂನಷ್ಟು ಕಡಲೆಬೇಳೆನ ಹಾಗೆ ಇಟ್ಟಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇಡಿಯಾಗಿದ್ದರೆ ಒಂದೊಂದು ತಿನ್ನಲಿಕ್ಕೆ, ಮಧ್ಯದಲ್ಲಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ಈ ರೀತಿ 1 ಸ್ಪೂನ್ ಕಡಲೆಬೇಳೆನ ಹಾಗೆ ಹಾಕ್ಕೊಳ್ಳಿ. ಈಗ ಉಳಿದಿರೋಂಥ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ಈರುಳ್ಳಿ, ಸಬ್ಬಾಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಅಚ್ಕಾರದ ಪುಡಿ, ಹಾಗೆ ಗರಂ ಮಸಾಲ ಪೌಡರ್ ಹಾಕ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ 1 ಸ್ಪೂನಷ್ಟು ಕಡಲೆ ಹಿಟ್ಟು, ಅಂದರೆ ಬಜ್ಜಿ ಮಾಡಲಿಕ್ಕೆ ಯೂಸ್ ಮಾಡೋಂಥ ಕಡಲೆ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು. ವಡೆ ಏನಾದರೂ ಎಣ್ಣೆಯಲ್ಲಿ ಒಡೆದೋಗ್ಬಿಡುತ್ತಾ ಅಥವಾ ಬ್ರೇಕ್ ಆಗುತ್ತಾ ಅಂತ ಅನಿಸಿದರೆ ಮಾತ್ರ ಇದನ್ನು ಹಾಕ್ಕೊಳ್ಳಿ. ಇಲ್ಲ ಅಂದರೆ ಇದು ಹಾಕ್ಕೊಳ್ಳೋದು ಬೇಡ, ಹಾಗೇ ಕರ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ಪದಾರ್ಥಗಳನ್ನು ಸ್ವಲ್ಪ ಪ್ರೆಸ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ತುಂಬ ಜಾಸ್ತಿ ಹೊತ್ತು ಹಾಗೆ ಬಿಡಬಾರ್ದು. ಮಿಕ್ಸ್ ಮಾಡ್ಕೊಂಡ 5-10 ನಿಮಿಷಗಳಲ್ಲೆಲ್ಲ ವಡೆಗಳನ್ನು ಕರ್ಕೋಬೇಕಾಗತ್ತೆ. ಇದು ತುಂಬ ಹೊತ್ತು ಹಾಗೆ ಬಿಟ್ಬಿಟ್ರೆ ಈರುಳ್ಳಿಯಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡ್ಬಿಟ್ಟು ಹಿಟ್ಟು ಸಾಫ್ಟ್ ಆಗಿಬಿಟ್ಟು ವಡೆ ಕೂಡ ಸಾಫ್ಟಾಗಿ ಬರೋವಂಥ ಚಾನ್ಸಸ್ ಇರುತ್ತೆ. ನೋಡಿ, ಈಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ರೌಂಡ್ ಶೇಪ್ ಮಾಡ್ಕೊತ ಪ್ರೆಸ್ ಮಾಡ್ಕೊತ ವಡೆಗಳನ್ನು ತಯಾರು ಮಾಡಿ ಒಂದು ಪ್ಲೇಟ್ಗೆ ಹಾಕಿಟ್ಕೋಬೇಕಾಗತ್ತೆ. ಈ ರೀತಿಯಾಗಿ ಒಂದು ಸಲ ಕರೀಲಿಕ್ಕೆ ಎಷ್ಟು ಬೇಕಾಗುತ್ತೆ ಎಲ್ಲ ವಡೆಗಳನ್ನು ತಯಾರು ಮಾಡಿಟ್ಕೊಳ್ಳಿ. ನೋಡಿ, ಈಗ ಕಡಾಯಿಯಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ವಡೆಗಳನ್ನು ಎಣ್ಣೆಗೆ ಹಾಕ್ಕೊಳ್ಳೋಣ. ಎಣ್ಣೆ ಕೂಡ ಚೆನ್ನಾಗೇ ಬಿಸಿಯಾಗಿರಬೇಕು. ಹಾಗಂತ ತುಂಬ ಜಾಸ್ತಿ ಕಾದಿರಬಾರ್ದು. ಎಣ್ಣೆ ಏನಾದರೂ ತುಂಬ ಜಾಸ್ತಿ ಕಾದಿತ್ತು ಅಂದರೆ ಅದೇನಾಗುತ್ತೆ ಅಂದರೆ ವಡೆಯ ಮೇಲ್ಭಾಗ ಮಾತ್ರ ಚೆನ್ನಾಗಿ ಬೆಂದು ಕಲರ್ ಬಂದುಬಿಡತ್ತೆ, ಒಳಗಡೆ ಭಾಗ ಬೆಂದಿರೋದಿಲ್ಲ. ಹಾಗೆ ಎಣ್ಣೆ ತುಂಬ ಕಡಿಮೆ ಬಿಸಿಯಾಗಿತ್ತು ಅಂದರೆ ಸ್ವಲ್ಪ ಮಾತ್ರ ಬಿಸಿಯಾಗಿತ್ತು, ಅವಾಗೇನಾದರೂ ವಡೆ ಹಾಕಿದ್ವಿ ಅಂತಂದರೆ ಅವಾಗ ವಡೆಗಳೆಲ್ಲ ಎಣ್ಣೆನ ಜಾಸ್ತಿ ಹಿರ್ಕೊಬಿಡುತ್ತೆ. ಹಾಗೆ ವಡೆಗಳು ಕೂಡ ಒಡೆದೋಗೋಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಎಣ್ಣೆ ಬಿಸಿ ಆದಮೇಲೆ ಅದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ವಡೆಗಳನ್ನು ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ನಲ್ಲಿ ವಡೆಗಳನ್ನು ಸ್ವಲ್ಪ ಜಾಸ್ತಿ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಹೀಗೆ ಜಾಲರಿಯಲ್ಲಿ ಅದನ್ನು ಟರ್ನ್ ಮಾಡ್ತಾ
ಫ್ರೈ ಮಾಡ್ಕೊಳ್ಳಿ. ವಡೆ ಹಾಕಿದ ತಕ್ಷಣ ಜಾಲರಿಯಲ್ಲಿ ಟರ್ನ್ ಮಾಡಲಿಕ್ಕೆ ಹೋಗಬಾರ್ದು. ಹಾಕಿದ ನಂತರ ಒಂದು 2-3 ನಿಮಿಷಗಳ ಕಾಲ ಅದು ಚೆನ್ನಾಗಿ ಫ್ರೈ ಆದಮೇಲೆ ಈ ರೀತಿಯಾಗಿ ಜಾಲರಿಯಲ್ಲಿ ಟರ್ನ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ವಡೆ ಚೆನ್ನಾಗೇ ಬೇಯುತ್ತೆ, ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ, ಜೊತೆಗೆ ಒಂದೇ ಕಲರ್ ಕೂಡ ಬರುತ್ತೆ. ಎಲ್ಲ ಕಡೆ ಒಂದೇ ಸಮಾನವಾದಂಥ ಕಲರ್ ಇರುತ್ತೆ ವಡೆದು. ಮೀಡಿಯಮ್ ಫ್ಲೇಮ್ನಲ್ಲಿ ಅದನ್ನು ತುಂಬ ಹೊತ್ತು ಫ್ರೈ ಮಾಡೋದ್ರಿಂದ ಕೂಡ ಅದರ ಕ್ರಿಸ್ಪಿನೆಸ್ ಬರುತ್ತೆ. ನೋಡಿ, ಗರಿ ಗರಿ ವಡೆಗಳನ್ನು ತಯಾರು ಮಾಡಲಿಕ್ಕೆ ಈ ಎಲ್ಲ ಸ್ಟೆಪ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ನೋಡಿ, ನಾನು ನೀರು ಕುಡಿಯೋಂಥ ಕಪ್ಪಲ್ಲಿ 1 ಕಪ್ಪಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೆ. ಆ ಕಪ್ ಒಂದು 300 ml ಕಪ್ ಅದು. ಅಷ್ಟು ಕಡಲೆಬೇಳೆಯನ್ನು ತಗೊಂಡ್ರೆ ಅದರಲ್ಲಿ ಮೀಡಿಯಮ್ ಸೈಜ್ದು 30 ವಡೆಗಳು ತಯಾರಾಗತ್ತೆ. ಈಗ ವಡೆ ಪೂರ್ತಿಯಾಗಿ ಫ್ರೈ ಆಗಿದ್ದಾಗಿದೆ. ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈಗ ಇನ್ನೊಂದಷ್ಟು ವಡೆಗಳನ್ನು ಹಾಕ್ಕೊಳ್ಳೋಣ. ನೋಡಿ, ಅನುಭವ ಇದ್ದರೆ ಈ ರೀತಿಯಾಗಿ ಕೈಯಲ್ಲಿ ಪ್ರೆಸ್ ಮಾಡ್ಕೋತಾನೆ ಹಾಕೋತಾ ಬಂದುಬಿಡ್ಬೋದು. ಒಂದೊಂದೇ ಈ ರೀತಿಯಾಗಿ ಪ್ರೆಸ್ ಮಾಡ್ಕೋತಾ ಹಾಕೋತಾ ಬರ್ಬೋದು. ವಡೆಗಳನ್ನು ತುಂಬ ಜಾಸ್ತಿ ಹಾಕೋಬೇಡಿ ಎಣ್ಣೆಗೆ, ಅಂದರೆ ತುಂಬ ಜಾಸ್ತಿ ಹಾಕ್ಕೊಂಡು ಅದನ್ನು ಕ್ರೌಡ್ ಮಾಡಿಬಿಟ್ರೆ ಅದು ಚೆನ್ನಾಗೇ ಬೇಯೋದಿಲ್ಲ, ಹಾಗೆ ಕ್ರಿಸ್ಪಿನೆಸ್ ಕೂಡ ಬರೋದಿಲ್ಲ. ಸ್ವಲ್ಪ ದೊಡ್ಡ ಕಡಾಯಿಯಲ್ಲಿ ಫ್ರೈ ಮಾಡ್ತಿದ್ದೀರಾ ಅಂದರೆ ಒಂದು 9-10 ಹಾಕೋಬೋದು. ಸಣ್ಣ ಕಡಾಯಿ ಆದರೆ 4 ಅಥವಾ 5 ಮಾತ್ರ ಹಾಕೋತಾ ಬರಬೇಕು. ಹೀಗೆ ಮಾಡೋದ್ರಿಂದ ವಡೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಗರ್ಗರಿಯಾಗಿ ಬಂದ್ಬಿಡತ್ತೆ. ವಡೆ ಏನಾದರೂ ಜಾಸ್ತಿ ಹಾಕೊಂಡ್ಬಿಟ್ರೆ ಆಗ ಎಣ್ಣೆ ಕೂಡ ತಣ್ಣಗಾಗಿ ವಡೆ ಬೇಗ ಫ್ರೈ ಆಗೋದಿಲ್ಲ. ಆದ್ದರಿಂದ ಈ ರೀತಿಯಾಗಿ ಹಾಕ್ಕೊಳ್ಳಿ. ನೋಡಿ, ಆ ಸೌಂಡಲ್ಲೇ ಗೊತ್ತಾಗುತ್ತೆ ವಡೆಗಳು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿ, ಈಗ ಗರಿ ಗರಿಯಾದ ರುಚಿಯಾದ ಕಡಲೆಬೇಳೆ ವಡೆ ತಯಾರಾಗಿದೆ. ಸಂಜೆ ಟೀ ಟೈಮ್ಗೆ ಅಥವಾ ಊಟಕ್ಕೆ ನೆಂಚ್ಕೊಳ್ಳಿಕ್ಕೆ ಯಾವಾಗ ಬೇಕಾದರೂ ನೆನೆಸ್ಕೊಂಡಿದ್ದ ತಕ್ಷಣನೇ ತಯಾರು ಮಾಡ್ಕೊಬಿಡ್ಬೋದು. ನೋಡಿ, ವಡೆ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅದನ್ನು ಓಪನ್ ಮಾಡಿ ತೋರಿಸ್ತೀನಿ. ಮೇಲ್ಗಡೆ ಪದರ ಪೂರ್ತಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ, ಹಾಗೆ ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ತುಂಬ ಜನ ಅನ್ಕೋತಾರೆ ಕಡಲೆಬೇಳೆ ವಡೆ ಮಾಡೋದೆಲ್ಲ ತುಂಬ ಕಷ್ಟ ಆಗುತ್ತೆ, ಸುಮ್ಮನೆ ಯಾಕೆ ಅಂಗಡಿಯಿಂದ ತಂದು ತಿನ್ಬಿಡೋಣ ಅಂತ. ಆದರೆ ಅದು ನಿಜವಾಗ್ಲೂ ಸುಲಭವಾಗಿ ಮಾಡ್ಬೋದು. ಒಂದ್ಸಲ ನೀವು ಮಾಡಿ ನೋಡಿದ್ರೆ ನಿಮಗೆ ಅನಿಸುತ್ತೆ ಇಷ್ಟು ಸುಲಭ ವಿಧಾನದಲ್ಲಿ ವಡೆಗಳನ್ನು ತಯಾರು ಮಾಡ್ಬೋದು ಅಂತ. ಹಾಗೆ ಮನೇಲಿ ತಯಾರಿಸಿದ್ದು ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇವತ್ತಿನ ರೆಸಿಪಿ ಇಷ್ಟ ಆಯ್ತಾ ಸ್ನೇಹಿತರೆ? ಇಷ್ಟ ಆಗಿದ್ರೆ ಈ ಕೂಡಲೇ ಒಂದು ಲೈಕ್ ಮಾಡಿ. ಹಾಗೆಯೇ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಾಮೆಂಟ್ ಹಾಕಿ. ಹಾಗೆ ನಮ್ಮ ಚಾನಲ್ ಛಾಯಾ ರುಚಿ ಲೋಕ ಹೊಸದಾಗಿ ವೀಕ್ಷಣೆ ಮಾಡ್ತಿರೋವಂಥವ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು. ಬಾಯ್ ಬಾಯ್.